ದತ್ತಾತ್ರೇಯ ಹೊಸಬಾಳೆ ಅವರನ್ನ ಮತ್ತೆ 3 ವರ್ಷಗಳ ಕಾಲ ಮುಂದುವರಿಸಲಾಗಿದೆ. ಆರ್ಎಸ್ಎಸ್ ಸರ ಕಾರ್ಯವಾಹರಾಗಿ ಮತ್ತೆ 3 ವರ್ಷದ ಅವಧಿಯನ್ನ ವಿಸ್ತರಿಸಲಾಗಿದೆ. ಅಖಿಲ ಭಾರತ ಪ್ರತಿನಿಧಿ ಸಭೆ ಸಮಾವೇಶದಲ್ಲಿ ಈ ನಿರ್ಧಾರ ಹೊರಬಿದ್ದಿದೆ. 2027 ರವರೆಗೂ ಸರ ಕಾರ್ಯವಾಹರಾಗಿ ಮುಂದುವರಿಕೆಯನ್ನ ಮಾಡಲಾಗಿದೆ. 3 ವರ್ಷಗಳ ಕಾಲ ಅವರನ್ನ ಮತ್ತೆ ಮುಂದುವರಿಸೋದಕ್ಕೆ ನಿರ್ಧರಿಸಲಾಗಿದೆ. 2021 ರಿಂದ ಸರ ಕಾರ್ಯವಾಹರಾಗಿರುವಂತಹ ದತ್ತಾತ್ರೇಯ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆಯುತ್ತಾ ಇರುವ ಎಬಿಪಿಎಸ್ ಸಭೆಯಲ್ಲಿ ಅವರ ಮುಂದುವರಿಕೆ ಕುರಿತಂತೆ ನಿರ್ಧರಿಸಲಾಗಿದೆ. ದತ್ತಾತ್ರೇಯ ಹೊಸಬಾಳೆ ಅವರನ್ನ ಮತ್ತೆ ಮುಂದಿನ 3 ವರ್ಷಗಳ ಕಾಲ ಅವರ ಅವಧಿಯನ್ನ ವಿಸ್ತರಿಸಲಾಗಿದೆ. ಅಖಿಲ ಭಾರತ ಪ್ರತಿನಿಧಿ ಸಭೆ ಸಮಾವೇಶದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ದತ್ತಾತ್ರೇಯ ಹೊಸಬಾಳೆ ಅವರನ್ನ ಮತ್ತೆ 3 ವರ್ಷಗಳ ಕಾಲ ಮುಂದುವರಿಸಲಾಗಿದೆ. ಆರ್ಎಸ್ಎಸ್ ಸರ ಕಾರ್ಯವಾಹರಾಗಿ ಮತ್ತೆ 3 ವರ್ಷದ ಅವಧಿಯನ್ನ ವಿಸ್ತರಿಸಲಾಗಿದೆ. ಅಖಿಲ ಭಾರತ ಪ್ರತಿನಿಧಿ ಸಭೆ ಸಮಾವೇಶದಲ್ಲಿ ಈ ನಿರ್ಧಾರ ಹೊರಬಿದ್ದಿದೆ. 2027 ರವರೆಗೂ ಸರ ಕಾರ್ಯವಾಹರಾಗಿ ಮುಂದುವರಿಕೆಯನ್ನ ಮಾಡಲಾಗಿದೆ. 3 ವರ್ಷಗಳ ಕಾಲ ಅವರನ್ನ ಮತ್ತೆ ಮುಂದುವರಿಸೋದಕ್ಕೆ ನಿರ್ಧರಿಸಲಾಗಿದೆ. 2021 ರಿಂದ ಸರ ಕಾರ್ಯವಾಹರಾಗಿರುವಂತಹ ದತ್ತಾತ್ರೇಯ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆಯುತ್ತಾ ಇರುವ ಎಬಿಪಿಎಸ್ ಸಭೆಯಲ್ಲಿ ಅವರ ಮುಂದುವರಿಕೆ ಕುರಿತಂತೆ ನಿರ್ಧರಿಸಲಾಗಿದೆ. ದತ್ತಾತ್ರೇಯ ಹೊಸಬಾಳೆ ಅವರನ್ನ ಮತ್ತೆ ಮುಂದಿನ 3 ವರ್ಷಗಳ ಕಾಲ ಅವರ ಅವಧಿಯನ್ನ ವಿಸ್ತರಿಸಲಾಗಿದೆ. ಅಖಿಲ ಭಾರತ ಪ್ರತಿನಿಧಿ ಸಭೆ ಸಮಾವೇಶದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ದತ್ತಾತ್ರೇಯ ಹೊಸಬಾಳೆ ಅವರನ್ನ ಮತ್ತೆ 3 ವರ್ಷಗಳ ಕಾಲ ಮುಂದುವರಿಸಲಾಗಿದೆ. ಆರ್ಎಸ್ಎಸ್ ಸರ ಕಾರ್ಯವಾಹರಾಗಿ ಮತ್ತೆ 3 ವರ್ಷದ ಅವಧಿಯನ್ನ ವಿಸ್ತರಿಸಲಾಗಿದೆ. ಅಖಿಲ ಭಾರತ ಪ್ರತಿನಿಧಿ ಸಭೆ ಸಮಾವೇಶದಲ್ಲಿ ಈ ನಿರ್ಧಾರ ಹೊರಬಿದ್ದಿದೆ. 2027 ರವರೆಗೂ ಸರ ಕಾರ್ಯವಾಹರಾಗಿ ಮುಂದುವರಿಕೆಯನ್ನ ಮಾಡಲಾಗಿದೆ. 3 ವರ್ಷಗಳ ಕಾಲ ಅವರನ್ನ ಮತ್ತೆ ಮುಂದುವರಿಸೋದಕ್ಕೆ ನಿರ್ಧರಿಸಲಾಗಿದೆ. 2021 ರಿಂದ ಸರ ಕಾರ್ಯವಾಹರಾಗಿರುವಂತಹ ದತ್ತಾತ್ರೇಯ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆಯುತ್ತಾ ಇರುವ ಎಬಿಪಿಎಸ್ ಸಭೆಯಲ್ಲಿ ಅವರ ಮುಂದುವರಿಕೆ ಕುರಿತಂತೆ ನಿರ್ಧರಿಸಲಾಗಿದೆ. ದತ್ತಾತ್ರೇಯ ಹೊಸಬಾಳೆ ಅವರನ್ನ ಮತ್ತೆ ಮುಂದಿನ 3 ವರ್ಷಗಳ ಕಾಲ ಅವರ ಅವಧಿಯನ್ನ ವಿಸ್ತರಿಸಲಾಗಿದೆ. ಅಖಿಲ ಭಾರತ ಪ್ರತಿನಿಧಿ ಸಭೆ ಸಮಾವೇಶದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.